ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಿದ್ರು. ಆದರೆ ಅವರ ಸಾವಿನ ಹಿಂದೆ ಪಿತೂರಿ ನಡೆದಿದೆ ಅಂತ ಎನ್ಸಿಪಿ ಮುಖಂಡ ರೋಹಿತ್ ಪವಾರ್ ಆರೋಪಿಸಿದ್ದಾರೆ. ಎನ್ಸಿಪಿ ನಾಯಕ ಶರದ್ ಪವಾರ್ ಸಂಬಂಧಿಯಾಗಿರುವ ರೋಹಿತ್ ಮಾತನಾಡಿ, ಅಪಘಾತದ ಹಿಂದಿನ ದಿನ ಮುಂಬೈನಿಂದ ಪುಣೆಗೆ ಕಾರ್ನಲ್ಲಿ ಬರಬೇಕಿತ್ತು. ಅಂದು ಅಜಿತ್ ಪವಾರ್ ಜೊತೆ ಬೆಂಗಾವಲು ಪಡೆ ಕೂಡ ಹೊರಟಿತ್ತು. ಇದ್ದಕ್ಕಿದ್ದಂತೆ ಪ್ರಯಾಣವನ್ನ ಬದಲಾಯಿಸಿದ್ದೇಕೆ? ಅವರ ನಿವಾಸದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ಅಂತಲೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಅಜಿತ್ ಪವಾರ್ ಸಾವಿನ ಹಿಂದೆ ಪಿತೂರಿ ನಡೆದಿದೆ ಎನ್ನುವಂತಹ ಗಂಭೀರ ಆರೋಪ ಎನ್ಸಿಪಿ ಮುಖಂಡ ರೋಹಿತ್ ಅವರಿಂದ ಕೇಳಿಬರ್ತಾ ಇದೆ. ಎಐ ಡೀಪ್ ಫೇಕ್ ನಿಯಂತ್ರಣಕ್ಕೆ ಕೇಂದ್ರದಿಂದ ಹೊಸ ನಿಯಮ. ಎಐ ರಚಿತ ಚಿತ್ರಗಳು, ಅಕ್ರಮ ಕಂಟೆಂಟ್ಗಳ ಮೇಲೆ ನಿಗಾ ಇರಿಸೋದಕ್ಕಾಗಿ 2021ರ ಐಟಿ ಕಾಯ್ದೆಗೆ ತಿದ್ದುಪಡಿ ತಂದಿದೆ ಕೇಂದ್ರ ಸರ್ಕಾರ. ವಂಚನೆ, ಕಿರುಕುಳ, ಮಕ್ಕಳ ಮೇಲಿನ ದೌರ್ಜನ್ಯ, ತಪ್ಪು ಮಾಹಿತಿ ಹರಡೋದು, ಇತರೆ ಕ್ರಿಮಿನಲ್ ಕೆಲಸಕ್ಕೆ ಬಳಸುವಂತಹ ಎಐ ಸಂಬಂಧಿತ ವಿಷಯಗಳ ಕಾನೂನು ಬಾಹಿರ ಆಗಿರುತ್ತೆ. ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ ಲೇಬಲ್ ಹಾಕೋದು ಕೂಡ ಕಡ್ಡಾಯ. ಎಐ ವಿಷಯಗಳಿಗೆ ಕಡ್ಡಾಯವಾಗಿ ಅದು ಎಐ ಅನ್ನೋದು ಲೇಬಲ್ ಇರಲೇಬೇಕು. ಇದು ಎಐನಿಂದ ರಚಿಸಲಾಗಿದೆ ಅಂತ ಹೇಳಿ ನಮೂದಿಸಲೇಬೇಕು. ಆ ನಿಯಮ ಉಲ್ಲಂಘನೆಯಾದರೆ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ. ಆಕ್ಷೇಪಾರ್ಹ ವಿಷಯಗಳ ಕುರಿತು ದೂರು ಕೊಟ್ಟರೆ 3 ಗಂಟೆಯೊಳಗೆ ಆಕ್ಷೇಪಾರ್ಹ ಕಂಟೆಂಟ್ ಅನ್ನ ತೆಗಿಲೇಬೇಕು. ಈ ಹಿಂದೆ 24ರಿಂದ 36 ಗಂಟೆಗಳ ಕಾಲಾವಕಾಶವನ್ನು ಕೊಡಲಾಗಿತ್ತು. ಆದರೆ ಈಗ 3 ಗಂಟೆಯೊಳಗೆ, ಕೇವಲ 3 ಗಂಟೆಯೊಳಗೆ ಆ ಕಂಟೆಂಟ್ ಡಿಲೀಟ್ ಆಗಬೇಕಾಗಿದೆ. ಫೆಬ್ರವರಿ 20ರಿಂದ ಅನ್ವಯ ಆಗಲಿರುವಂತಹ ಈ ಹೊಸ ರೂಲ್ಸ್ ನೆನಪಿಟ್ಕೊಳ್ಳಿ. ಎಐ ಅನ್ನೋದು ಒಂದು ಅಸ್ತ್ರ ನಿಜ, ಆದರೆ ಆ ಅಸ್ತ್ರ ದುರ್ಬಳಕೆಯಾಗಬಾರದು. ಆ ಹಿನ್ನೆಲೆಯಲ್ಲೇ ನಿಯಮ ಉಲ್ಲಂಘನೆಯಾದರೆ ಕ್ರಿಮಿನಲ್ ಕೇಸ್ ದಾಖಲಿಸೋದಕ್ಕೆ, ಎಐ ಡೀಪ್ ಫೇಕ್ಗೆ ಲಗಾಮ್ ಹಾಕೋದಕ್ಕೆ ಈಗ ಹೊಸ ನಿಯಮಗಳು ಜಾರಿಯಾಗ್ತಾ ಇದೆ. ಆಕ್ಷೇಪಾರ್ಹ ವಿಷಯಗಳ ಕುರಿತು ದೂರು ಕೊಟ್ಟರೆ ತಕ್ಷಣವೇ ಕ್ರಮ. 3 ಗಂಟೆಯೊಳಗೆ ಆಕ್ಷೇಪಾರ್ಹ ಕಂಟೆಂಟ್ ಅನ್ನ ತೆಗಿಬೇಕಿದೆ.